ವೆಲ್ಕಮ್ ಟು ವಿದ್ಯಾಬೇರು ಅಕಾಡೆಮಿ ಗೈಸ್. ಇಲ್ಲಿ ನೋಡಿ, ಇದು 3/8 ರೂಲ್ದು. ಅಪ್ಲೈ ಸಿಮ್ಸಮ್ 3/8 ರೂಲ್ ಟು ಒಬ್ಟೈನ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಅಂತ ಕೊಟ್ಟಿದ್ದಾರೆ. ಇಂಟಿಗ್ರಲ್ ಲಿಮಿಟ್ 0 to 0.3 ಕೊಟ್ಟಿದ್ದಾರೆ. ಇಲ್ಲಿ ಈಕ್ವೇಷನ್ ಬಂದ್ಬಿಟ್ಟು 1 - 8x³ ಹೋಲ್ ಟು ದಿ ಪವರ್ ಆಫ್ 1/2 ಕೊಟ್ಟಿದ್ದಾರೆ. dx ಕೊಟ್ಟಿದ್ದಾರೆ ಬೈ ಟೇಕಿಂಗ್ 6 ಸಬ್ ಇಂಟರ್ವೆಲ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ 6 ಸಬ್ ಇಂಟರ್ವೆಲ್ಸ್ ಅಂತ ಹೇಳಿದ್ದಾರೆ ಅಂತಂದರೆ n ಈಸ್ ಈಕ್ವಲ್ ಟು 6 ಅಂತ ತಗೋಬೇಕು. ಹಾಗೆ h ಈಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ ಎಷ್ಟು ಇಂಟರ್ವೆಲ್ಸ್ ಆಗಿ ಡಿವೈಡ್ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ತೊಗೋಬೇಕು. ಇಲ್ಲಿ 6 ಅಂತ ತೊಗೊಳ್ಬೇಕು. ಓಕೆನಾ, ಬಿಕಾಸ್ ಅವರು 6 ಅಂತ ಹೇಳಿದ್ದಾರೆ. ಅಪ್ಪರ್ ಲಿಮಿಟ್ 0.3 ಇದೆ, ಮೈನಸ್ ಲೋವರ್ ಲಿಮಿಟ್ 0 ಇದೆ, ಡಿವೈಡೆಡ್ ಬೈ 6 ಮಾಡಿದರೆ ನಮಗೆ 1/20 ಬರುತ್ತೆ. ಸೊ ಪ್ಲೀಸ್ ಟೇಕ್ ಇಟ್ ಇನ್ ಫ್ರ್ಯಾಕ್ಷನ್. ಡೆಸಿಮರಲ್ಲಿ ತೊಗೊಳ್ತಾ ಹೋದ್ರೆ ಏನಾಗುತ್ತೆ, ಪಾಯಿಂಟ್ ಸಮಥಿಂಗ್ ಮೀನ್ಸ್ 3333 ಈ ಥರ ಬರ್ತಾ ಹೋಗುತ್ತೆ. ಸೊ 1/20 ಅಂತಲೇ ತೊಗೊಳ್ಳಿ. ಓಕೆ, ಈಗ 6 ಇಂಟರ್ವೆಲ್ ಅಂತ ಹೇಳಿರೋದ್ರಿಂದ ಫಸ್ಟ್ ಲೋವರ್ ಲಿಮಿಟ್ 0 ಅಲ್ವಾ. ಈಗ 0ಗೆ 1 + 20ನ ಆ್ಯಡ್ ಮಾಡಿ 1/20 ಸಿಗುತ್ತೆ. ಅದೇ ಥರ 120 + 120 ಆ್ಯಡ್ ಮಾಡಿದ್ರೆ 1/10 ಸಿಗುತ್ತೆ. 1/10 + 1/20 ಆ್ಯಡ್ ಮಾಡಿದ್ರೆ 3/20 ಸಿಗುತ್ತೆ. ಈ 3/20ಗೆ ಮತ್ತೆ 1/20 ಆ್ಯಡ್ ಮಾಡಿದ್ರೆ 1/5 ಸಿಗುತ್ತೆ. ಇದೇ ಥರ ಟಿಲ್ ಈ 3/10 ಮೀನ್ಸ್ 3/10 ಈಸ್ ನಥಿಂಗ್ ಬಟ್ ಅಗೇನ್ 0.3ನೇ ಅಲ್ವಾ ಅಪ್ಪರ್ ಲಿಮಿಟ್. ನಿಮಗೆ 0.3 ಕೊಟ್ಟಿದ್ದಾರೆ. ಹಾಗೆ ಇಂಟರ್ವೆಲ್ಸ್ ನೋಡಿ, 0 to ಇಲ್ಲಿಗೆ ಫಸ್ಟ್ ಇಂಟರ್ವೆಲ್, ಸೆಕೆಂಡ್ ಇಂಟರ್ವೆಲ್, ಥರ್ಡ್, 4, 5, 6 ಟೋಟಲಾಗಿ 6 ಇಂಟರ್ವೆಲ್ ಅಂತ ಹೇಳಿದ್ರಿಂದ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆನಾ, ಈಗ ಫಸ್ಟು x ಈಸ್ ಈಕ್ವಲ್ ಟು 0 ಅಂತ ಹಾಕ್ಕೊಂಡಾಗ ನಮಗೆ y ವ್ಯಾಲ್ಯೂ ಏನು ಸಿಗುತ್ತೆ. ಸೊ ಎಕ್ಸ್ ಪ್ಲೇಸಲ್ಲಿ ನಾನು 0 ಹಾಕಿದರೆ 0³ ನಥಿಂಗ್ ಬಟ್ 0ನೇ. 1 - 0 ಈಸ್ ನಥಿಂಗ್ ಬಟ್ 1 ಟು ದಿ ಪವರ್ ಆಫ್ 1/2 ಅಂತಂದರೆ 1 ಸಿಗುತ್ತೆ. ಓಕೆ, ನೆಕ್ಸ್ಟ್ x ಈಸ್ ಈಕ್ವಲ್ ಟು 1/20 ಅಂತ ಹಾಕ್ಕೊಂಡಾಗ ಇಲ್ಲಿದೆ ನೋಡಿ, 1/20 ಅಂತ ಹಾಕ್ಕೊಂಡಾಗ ಎಕ್ಸ್ ಪ್ಲೇಸಲ್ಲಿ 1/20 ಅಂತ ಹಾಕ್ತೀನಿ. ನೀವು ಕ್ಯಾಲ್ಸಿಯಲ್ಲಿ ಟೈಪ್ ಮಾಡುವಾಗ ಬ್ರಾಕೆಟ್ ಓಪನ್ ಮಾಡಿ, ಬ್ರಾಕೆಟಲ್ಲಿ 1 - 8 ಇಂಟು ಒಗೇನ್ ಬ್ರಾಕೆಟ್ ಓಪನ್ ಮಾಡಿ 1/20 ಫ್ರ್ಯಾಕ್ಷನ್ ಒತ್ತಿ. ಈಗ ಅದು ಬ್ರಾಕೆಟ್ ಕ್ಲೋಸ್ ಮಾಡಿ ಹೋಲ್ ಕ್ಯೂಬ್ 1/20 ಹೋಲ್ ಕ್ಯೂಬ್ ಟೈಪ್ ಮಾಡಿ ಅಗೇನ್ ಇನ್ನೊಂದು ಬ್ರಾಕೆಟ್ ಹಾಕಿ. ಈಗ ಪವರ್ ಏನಂತ ಇದೆ, 1/2 ಅಂತ ಇದೆ ಅಲ್ವಾ. ಸೊ ಟೈಪ್ 1/2. ಓಕೆ, ಏನಾಗುತ್ತೆ ಆವಾಗ 0.9995 ಆಗುತ್ತೆ. ದೆನ್ ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 1/10 ಹಾಕಿ, 1/10 ಹಾಕ್ಕೊಂಡು ಅಗೇನ್ ಎಕ್ಸ್ ಪ್ಲೇಸಲ್ಲಿ 1/10 ಹಾಕಿ. ನಾನು ಹೇಳಿದ್ನಲ್ಲ ಕ್ಯಾಲ್ಸಿಯಲ್ಲಿ ಫಸ್ಟು ಒಂದು ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ, 1 - 8 ಇಂಟು ಅಗೇನ್ ಬ್ರಾಕೆಟ್ ಓಪನ್ ಮಾಡಿ 1/10 ಒತ್ತಿ ಫ್ರ್ಯಾಕ್ಷನ್ನು, ಬ್ರಾಕೆಟ್ ಕ್ಲೋಸ್ ಮಾಡಿ ಕ್ಯೂಬ್ ಒತ್ತಿ. ದೆನ್ ಮತ್ತೆ ಇನ್ನೊಂದು ಬ್ರಾಕೆಟ್ ಹಾಕ್ಬಿಟ್ಟು ಪವರ್ 1/2 ಹೊತ್ತಿ. ನಿಮ್ಗೆ ಏನು ಸಿಗ್ತಾ ಇದೆ, 0.9960 ಸಿಗ್ತಾ ಇದೆ. ಅದೇ ಥರ ಟಿಲ್ 3/10ವರೆಗೂ ಮಾಡಬೇಕು. ಇಲ್ಲಿ ನೋಡಿ, 3/20 ಮಾಡಿದ್ದೀನಿ, 1/5, 1/4, 3/10. ಸೊ ಪ್ರತಿಯೊಂದು ಎಕ್ಸ್ ಪ್ಲೇಸಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂಸ್ ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂಗಳು ಯಾವ್ಯಾವು, 0, 1/20, 1/10, 3/20, 1/5, 1/4, 3/10. ಈಗ y ವ್ಯಾಲ್ಯೂ ಏನಾಗುತ್ತೆ, 0 ಹಾಕಿದಾಗ ನಮ್ಗೆ ಏನು ಬಂತು, 1 ಬಂತು. ಸೊ ನಾನು ಇಲ್ಲಿ 1 ಬರ್ತಿದ್ದೀನಿ. ದೆನ್ 1/20 ಹಾಕಿದಾಗ ಏನು ಬರ್ತಾ ಇದೆ, 0.9995 ಬರ್ತಾ ಇದೆ, ಅದನ್ನು ಬರ್ಕೊಳ್ತಾ ಇದ್ದೀನಿ. ಸೊ ರೆಸ್ಪೆಕ್ಟಿವ್ ನೀವು ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ y ವ್ಯಾಲ್ಯೂಗಳು ಏನೇನು ಬಂದಿದೆ ಅದನ್ನು ಬರ್ಕೊಂಡಿದ್ದೀನಿ. ಓಕೆನಾ, ಸೊ ಇಟ್ ಲುಕ್ ಲೈಕ್ ವಾಟ್, ದಿಸ್ ಈಸ್ y0, ದಿಸ್ ಈಸ್ y1, ದಿಸ್ ಈಸ್ y2, ದಿಸ್ ಈಸ್ y3, ದಿಸ್ ಈಸ್ y4, ದಿಸ್ ಈಸ್ y4 ಆ್ಯಂಡ್ ದಿಸ್ ಈಸ್ y6. y5 ಆದಮೇಲೆ y6. ಓಕೆನಾ, ಸೊ ಈಗ ಅಕಾರ್ಡಿಂಗ್ ಟು ಸಿಮ್ಸನ್ 3/8 ರೂಲ್, 3/8 ರೂಲ್ ಸೇಸ್ ವಾಟ್, 3h/8 ಇಂಟು y0 + yn ಅಂದರೆ ಲಾಸ್ಟ್ ಡಿಜಿಟು ಪ್ಲಸ್ 3 ಇಂಟು ನಾಟ್ ಡಿಜಿಟ್ ಲಾಸ್ಟ್ ಟರ್ಮು 3 ಇಂಟು ಇಲ್ಲಿರ್ತಕ್ಕಂಥದ್ದು ನೋಡಿ y1 + y2, y4, y3 ಅಂದರೆ y5. y3 ನಾನು ಇಲ್ಲಿ ಕನ್ಸಿಡರ್ ಮಾಡಿರೋದಿಲ್ಲ. ಓಕೆನಾ, ದೆನ್ ಪ್ಲಸ್ 2 ಇಂಟು ಇಲ್ಲಿ y3 ಕನ್ಸಿಡರ್ ಮಾಡಿರಲಿಲ್ಲ ಅಂತಂದರೆ ನಾನು ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಫಾರ್ಮುಲಾ ನೋಡ್ಕೊಳ್ಳಿ ಇನ್ನೊಂದ್ಸತಿ, 3h/8 y0 + yn ಪ್ಲಸ್ 3 ಇಂಟು y1, y2, y4, y5. ಇಲ್ಲಿ y3 ಇಲ್ಲ, ಪ್ಲಸ್ 2 ಇಂಟು y3 ಇಲ್ಲಿ ಬಂದಿದೆ. ಓಕೆನಾ, ಸೊ i ಈಸ್ ಈಕ್ವಲ್ ಟು 3 ಇಂಟು h ವ್ಯಾಲ್ಯೂ ಬಂದುಬಿಟ್ಟು 1/20 ಬಂದಿದೆ ಇಲ್ಲಿ, ರೈಟ್. 1/20 ಅಂತ ಹಾಕಿ ಡಿವೈಡೆಡ್ ಬೈ 8 ಬ್ರಾಕೆಟ್ ಒಳಗಡೆ. ಈಗ y0 ವ್ಯಾಲ್ಯೂ ಏನಿದೆ, ನಮಗೆ 1 ಇದೆ, ಬಿಕಾಸ್ ಇಲ್ಲಿ ನೋಡಿ 1 ಇದೆ. ದೆನ್ 1 + yn ಅಂದರೆ ಲಾಸ್ಟ್ ಟರ್ಮ್ y6 ಏನಂತ ಬಂದಿದೆ ನಮಗೆ ಇಲ್ಲಿ 0.8854 ಬಂದಿದೆ. ಸೊ ಐ ಆಮ್ ರೇಟಿಂಗ್ 0.8854 ಪ್ಲಸ್ 3 ಇಂಟು y1 + y2, y1 ವ್ಯಾಲ್ಯೂ ಇಲ್ಲಿದೆ, y2 ವ್ಯಾಲ್ಯೂ ಇಲ್ಲಿದೆ, ಹಾಗೆ y4 ವ್ಯಾಲ್ಯೂ, y5 ವ್ಯಾಲ್ಯೂ. ದೆನ್ ನೆಕ್ಸ್ಟ್ 2 ಇಂಟು y3, 2 ಇಂಟು y3 ಅಂತಂದರೆ ದಿಸ್ ಈಸ್ y3 ಅಲ್ವಾ, 2 ಇಂಟು 0.9864 ಮಾಡ್ಕೋತಾರೆ. ಈಗ ಫಸ್ಟು ಇದನ್ನು ಒಳಗಡೆ ಇರ್ತಕ್ಕಂಥದ್ದನ್ನು ಕ್ಯಾಲ್ಸಿಯಲ್ಲಿ ಟೈಪ್ ಮಾಡಿ ಅದನ್ನು ಫ್ರ್ಯಾಕ್ಷನಲ್ಲೇ ಇಡಿ. ದೆನ್ ಆಫ್ಟರ್ವರ್ಡ್ಸ್ 1 by 1 ಮಾಡ್ಕೊತಾ ಬನ್ನಿ. 1 + 0.8854ನ 1.8854 ಅಂತ ಕರೀತಾರೆ. ದೆನ್ 3
ಟೈಪ್ ಮಾಡಿಬಿಟ್ಟು ಬ್ರಾಕೆಟ್ ಓಪನ್ ಮಾಡಿ ಬ್ರಾಕೆಟ್ ಒಳಗಡೆ ಇದಿಷ್ಟನ್ನು ಟೈಪ್ ಮಾಡಿ 0.9995 ಪ್ಲಸ್ 0.9960 ಪ್ಲಸ್ 0.9675 ಪ್ಲಸ್ 0.9354 ಇದಿಷ್ಟನ್ನು ಟೈಪ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ. ಓಕೆ, ಅದನ್ನು ಮಾಡಿದ್ರೆ ನಿಮಗೆ 11.6952 ಬರುತ್ತೆ. ದೆನ್ ಪ್ಲಸ್ 2 ಇಂಟು 0.9864 ಟೈಪ್ ಮಾಡಿ ಇಷ್ಟು ಬರುತ್ತೆ. ಸೊ ಇಷ್ಟನ್ನು ಕೂಡ ಕ್ಯಾಲ್ಸಿಯೆಲ್ಲ ಸಾಲ್ವ್ ಮಾಡಿದ್ರೆ ನಿಮಗೆ 0.2916 ಸಿಗುತ್ತೆ. ಓಕೆನಾ, ಫೈನ್, ಅರ್ಥ ಆಗ್ತಿದೆಯಲ್ವಾ? ಇದರಲ್ಲಿ ಮೇನಾಗಿ ಬಂದ್ಬಿಟ್ಟು ನೀವು ಎಷ್ಟು ಇಂಟರ್ವಲ್ಸಾಗಿ ಡಿವೈಡ್ ಮಾಡ್ಕೋಬೇಕು, ಎಚ್ ವ್ಯಾಲ್ಯೂ ಏನು ಕಂಡುಹಿಡ್ಕೋಬೇಕು, ದೆನ್ ಹಾಗೇ ಈ ಸಿಂಪ್ಸನ್ಸ್ ರೂಲ್ ಪ್ರಕಾರ ಕರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಇಷ್ಟನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಕ್ಯಾಲ್ಸಿಯಲ್ ಟೈಪ್ ಮಾಡಿದ್ರೆ ಪಕ್ಕಾ ಕರೆಕ್ಟ್ ಆನ್ಸರ್ ಬರುತ್ತೆ. ಓಕೆನಾ ಗೈಸ್? ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್.